ಡೋಂಟ್ ಟಾಕ್ ಲಕ್ಷ್ಮಿಯ ವಿರುದ್ಧ ರೇಗಿದ್ದಾರೆ ಸತೀಶ್ ಜಾರಕಿಹೊಳಿ. ನಾನು ಮಾತನಾಡಬೇಕಾದ್ರೆ ಅಡ್ಡ ಬರಬೇಡ್ರಿ ಅಂತ ಸಾಹುಕಾರ್ ಗರಂ ಆಗಿದ್ದಾರೆ. ನಿನ್ನೆ ನಡೆದ ಸಿಎಲ್ಪಿ ಸಭೆಯಲ್ಲೇ ಸತೀಶ್ ಜಾರಕಿಹೊಳಿ ಖಡಕ್ ಆಗಿ ಆನ್ಸರ್ ಮಾಡಿದ್ದಾರೆ. ಬೆಳಗಾವಿಯ ಡಿಸಿಸಿ ಕಚೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಟ್ಟಿದ್ದಾರೆ ಅಂತ ಡಿಕೆಶಿ ಹೇಳಿದ್ರು. ಇದಕ್ಕೆ ಸಭೆಯಲ್ಲೇ ಸಿಟ್ಟಾಗಿದ್ರು ಸತೀಶ್ ಜಾರಕಿಹೊಳಿ ಅವರು. ಏನೋ ಡಿಕೆಶಿಯಿಂದ ಪದೇ ಪದೇ ನಮಗೆ ಹ್ಯುಮಿಲಿಯೇಷನ್ ಆಗ್ತಿದೆ. ಏನೋ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾಗ ಜಾಗವನ್ನ ನೀಡಿದ್ರು, ಹಣ ನೀಡಿದ್ದು ನಾನು ಅಂತ ನೇರವಾಗಿಯೇ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಸಿಸಿ ಕಚೇರಿ ನಿರ್ಮಾಣಕ್ಕೆ ನಾನು 3 ಕೋಟಿಯನ್ನ ನೀಡಿದ್ದೇನೆ. ಏನು ಸತೀಶ್ ಜಾರಕಿಹೊಳಿ ಮಾತಿಗೆ ಮಧ್ಯ ಪ್ರವೇಶಿಸಲು ಮುಂದಾದ್ರು ಹೆಬ್ಬಾಳ್ಕರ್. ಆಗ ಡೋಂಟ್ ಟಾಕ್ ಅಂತ ಕಿರ್ಚಿದ್ದಾರೆ ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಮಾತಿನಿಂದ ಸೈಲೆಂಟ್ ಆಗಿಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಏನು ಮಾತನಾಡದೆ ಸುಮ್ಮನೆ ಕುಳಿತುಕೊಂಡ್ಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನೋ ವಾಸ್ತವ ಅಂಶವನ್ನ ತಿಳಿಸುವ ಮೂಲಕ ನೇರವಾಗಿನೇ ಡಿಕೆಶಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರ ಮುಂದೆ ಡಿಕೆಶಿಗೆ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಹತ್ವದ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಬಹಳ ಪ್ರಮುಖವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರೇಗಿದ್ದಾರೆ ಸತೀಶ್ ಜಾರಕಿಹೊಳಿ. ಇದಕ್ಕೆ ಕಾರಣ ಈಗಾಗಲೇ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ, ಮೂಗು ತೋರಿಸ್ತಿದ್ದಾರೆ, ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ ಎನ್ನುವಂತಹ ಮಾತುಗಳಿತ್ತು. ಇವೆಲ್ಲದರ ನಡುವೆ ನಿನ್ನೆ ನಡೆದಿರುವಂತಹ ಸಿಎಲ್ಪಿ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಖಡಕ್ ಆಗಿ ಮಾತನಾಡಿದ್ದಾರೆ. ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯ ಡಿಸಿಸಿ ಕಚೇರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಟ್ಟಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹಾಡಿ ಹೊಗಳು ಬಿಟ್ಟಿದ್ದಾರೆ. ಇದೇ ಹೊತ್ತಿನಲ್ಲಿ ಸಭೆಯಲ್ಲೇ ಸಿಟ್ಟಾಗಿಬಿಟ್ರು ಸತೀಶ್ ಜಾರಕಿಹೊಳಿ. ಡಿಕೆಶಿಯಿಂದ ಪದೇ ಪದೇ ನಮಗೆ ಹ್ಯುಮಿಲಿಯೇಷನ್ ಆಗ್ತಾ ಇದೆ. ಯಾಕಂದ್ರೆ ಈ ಜಾಗ ಏನಿದೆಯಲ್ಲ ಡಿಸಿಸಿ ಕಚೇರಿಗೆ, ರಮೇಶ್ ಜಾರಕಿಹೊಳಿ ಈ ಹಿಂದೆ ಕಾಂಗ್ರೆಸ್ನಲ್ಲಿರುವಂತಹ ಹೊತ್ತಿನಲ್ಲಿ ಜಾಗವನ್ನ ನೀಡಿದ್ರು, ನಾನು ಹಣವನ್ನ ಕೊಟ್ಟಿದ್ದೇನೆ ಅನ್ನೋದಾಗಿ ನೇರವಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಚೇರಿ ನಿರ್ಮಾಣಕ್ಕೆ 3 ಕೋಟಿಯನ್ನ ನೀಡಿದ್ದೇನೆ. ಇನ್ನು ಸತೀಶ್ ಅವರ ಮಾತಿಗೆ ಮಧ್ಯ ಪ್ರವೇಶಿಸುವುದಕ್ಕೆ ಹೆಬ್ಬಾಳ್ಕರ್ ಅವರು ಮುಂದಾದ್ರು. ಅದೇ ಹೊತ್ತಿನಲ್ಲಿ ಡೋಂಟ್ ಟಾಕ್ ಅಂತ ಕಿರುಚಿದ್ರು ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರ ಮಾತಿನಿಂದ ಸೈಲೆಂಟ್ ಆಗ್ಬಿಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಏನೋ ಮಾತನಾಡದೆ ಸೈಲೆಂಟ್ ಆಗಿ ಕುಳಿತುಕೊಂಡ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನೋ ವಾಸ್ತವ ಅಂಶವನ್ನ ತಿಳಿಸುವ ಮೂಲಕ ನೇರವಾಗಿನೇ ಡಿಕೆಶಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಎಲ್ಲರ ಮುಂದೆ ಡಿಕೆಶಿಗೆ ಸತೀಶ್ ಜಾರಕಿಹೊಳಿ ತಿರುಗೇಟನ್ನ ಕೊಟ್ಟಿದ್ದಾರೆ.